ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿಯವರ ಕಥಾಮೃತ ಶಶಾಂಕವತಿ ಲಂಬಕ. ಹಿಂದಿನ ಕಥೆ. ನರವಾಹನದತ್ತನನ್ನು ದೇವಕನ್ಯೆಯೊಬ್ಬಳು ಎತ್ತಿಕೊಂಡು ಹೋದಂತೆ ಕನಸಾಯಿತು. ನಿಜಕ್ಕೂ ಹಾಗೆಯೇ ಹೊತ್ತು ತಂದಿದ್ದಳು. ತನ್ನನ್ನು ಪರಿಗ್ರಹಿಸುವಂತೆ ಕೇಳಿದಾಗ ಗಾಂಧರ್ವ ವಿವಾಹವಾಗಿ ಅವಳ ಕುಲಗೋತ್ರಗಳನ್ನು ಅರಿಯಲು ನರವಾಹನದತ್ತ ಹೆಣ್ಣಾನೆಯ ಕಥೆಯನ್ನು ಹೇಳಿದನು. ಅವಳು ವಾಮದತ್ತನ ಕಥೆಯನ್ನು ಹೇಳಿ ತಾನು ಅವನ ಮಗಳು ಲಲಿತಲೋಚನೆ ಎಂದಳು. ಒಂದು ದಿನ ಅವಳು ಮಾಯವಾಗಲು ಮದನ ಮಂಚುಕೆಯ ನೆನಪಾಗಿ ನರವಾಹನದತ್ತ ಮೂರ್ಛೆ ಹೋಗಲು ಪಿಶಂಗಜಟನೆಂಬ ಮುನಿ ಅವನಿಗೆ ತಣ್ಣೀರು ಎರಚಿ ಎಚ್ಚರಿಸಿ ಮೃಗಾಂಕದತ್ತ ಮತ್ತು ಅವನ 10 ಮಂತ್ರಿಗಳ ಕಥೆ ಹೇಳಿದನು. ಈ ಮಂತ್ರಿಗಳೆಲ್ಲ ನಾಗಶಾಪದಿಂದಾಗಿ ಬೇರೆ ಬೇರೆಯಾದರು. ಅವರಲ್ಲಿ ಪ್ರತಿಯೊಬ್ಬನೂ ಮೃಗಾಂಕದತ್ತನಿಗೆ ಹಾದಿಯಲ್ಲಿ ಸಿಕ್ಕು, ಅವನ ಅರಣ್ಯಯಾತ್ರೆಯಲ್ಲಿ ಸಿಕ್ಕು ತಮ್ಮ ಕಥೆಗಳನ್ನು ಹೇಳಿದರು. ಪ್ರಚಂಡ ಶಕ್ತಿ ತನ್ನ ಕುರುಡುತನವನ್ನು ಹೋಗಲಾಡಿಸಿಕೊಂಡು ಮಾತನಾಡುವ ಆನೆ ಅವನನ್ನು ಉಪಚರಿಸಿ ತನ್ನ ಶಾಪ ವಿಮೋಚನೆ ಮಾಡಿಕೊಂಡು ಗಂಧರ್ವನಾಗಿ ಹಾರಿದಾಗ ತನ್ನ ವೃತ್ತಾಂತವನ್ನು ಹೇಳಿದನು. ಶೀಲಧರ ಸತ್ಯಧರರ ಕಥೆಯನ್ನು ಹೇಳಿದನು. ಆನೆ ತನ್ನ ಕಥೆಯನ್ನು ಹೇಳುತ್ತಾ ಇದೆ. ಶೀಲಧರ ಸತ್ಯಧರರ ಕಥೆ ಹಾಗೂ ಅವರ ಮುಂದಿನ ಜನ್ಮದ ಸಮರಭಟ ಭೀಮಭಟನ ಕಥೆಯನ್ನು. ಭೀಮಭಟ ರಾಜ್ಯವನ್ನು ಬಿಟ್ಟು ಹೋದರೂ ಲಾಟ ದೇಶದ ರಾಜನಾಗಿ ತನ್ನ ತಂದೆ ಸತ್ತ ಮೇಲೆ ಸಮರಭಟನನ್ನು ಕೊಂದು ಆ ರಾಜ್ಯವನ್ನು ತನ್ನದಾಗಿ ಮಾಡಿಕೊಳ್ಳುತ್ತಾನೆ. ಶಂಖದತ್ತನಿಗೆ ಲಾಟ ರಾಜ್ಯವನ್ನು ವಹಿಸಿಕೊಡುತ್ತಾನೆ. ಒಂದು ದಿನ ಉತ್ತಂಕನೆಂಬ ಒಬ್ಬ ಮುನಿಯು ಅವನನ್ನು ನೋಡುವುದಕ್ಕೆ ಬಂದನು. ದ್ವಾರಪಾಲಕರು ಬಂದು ತಿಳಿಸಿದರೂ ಐಶ್ವರ್ಯ ಮದಮತ್ತನಾಗಿ ಅವನು ಅದನ್ನು ಕಿವಿಯ ಮೇಲೇ ಹಾಕಿಕೊಳ್ಳಲಿಲ್ಲ. ಆದ್ದರಿಂದ ಆ ಮುನಿಯು ಕೋಪಗೊಂಡು, ಮದಾಂಧ, ನೀನು ರಾಜ್ಯಭ್ರಷ್ಟನಾಗಿ ಕಾಡಾನೆಯಾಗಿ ಹೋಗು ಎಂದು ಶಪಿಸಿದನು. ಅದನ್ನು ಕೇಳಿ ಭಯಪಟ್ಟು ದೊರೆಯು ಹೊರಕ್ಕೆ ಬಂದು ಮುನಿಯ ಕಾಲುಗಳ ಮೇಲೆ ಬೀಳಲು ಅವನು ಕೋಪ ಬಿಟ್ಟು, ನೀನು ಆನೆಯೇನೋ ಆಗುತ್ತೀಯೇ, ಅದು ತಪ್ಪಿದ್ದಲ್ಲ. ಆದರೆ ನಾಗಶಾಪಕ್ಕೆ ಸಿಕ್ಕು ಕಣ್ಣು ಕಳೆದುಕೊಂಡ ಪ್ರಚಂಡ ಶಕ್ತಿ ಎಂಬುವನನ್ನು ಸಮಾಧಾನಪಡಿಸಿ ಆತಿಥ್ಯ ಮಾಡಿ ಅವನ ವೃತ್ತಾಂತವನ್ನು ಕೇಳಿ ನಿನ್ನ ವೃತ್ತಾಂತವನ್ನು ತಿಳಿಸಿದಾಗ ಶಾಪ ವಿಮೋಚನೆಯಾಗಿ ಈಶ್ವರಾಜ್ಞೆಯಂತೆ ಗಂಧರ್ವನಾಗುತ್ತೀಯೇ. ನಿನ್ನ ಅತಿಥಿಯಾದ ಪ್ರಚಂಡ ಶಕ್ತಿಯೂ ಆಗ ಕಣ್ಣು ಬರುತ್ತದೆ ಎಂದು ಹೇಳಿ ಹೊರಟು ಹೋದನು. ಆ ಭೀಮಭಟನೇ ಈಗ ಆನೆಯಾಗಿರುವ ನಾನು. ನೀನೇ ಪ್ರಚಂಡ ಶಕ್ತಿ ಎಂದು ತೋರುತ್ತದೆ. ಇದು ನನ್ನ ಶಾಪಕ್ಕೆ ಕೊನೆ. ಹೀಗೆಂದು ಹೇಳಿ ಆ ಭೀಮಭಟನು ಆನೆಯ ರೂಪವನ್ನು ಬಿಟ್ಟು ಗಂಧರ್ವನಾದನು. ಪ್ರಚಂಡ ಶಕ್ತಿಗೂ ಕಣ್ಣು ಬಂದು ಆ ಗಂಧರ್ವನನ್ನು ನೋಡಿದನು. ಇದುವರೆಗೆ ಪೊದರಿನ ಮರೆಯಲ್ಲಿ ನಿಂತು ತನ್ನ ಸ್ನೇಹಿತರೊಡನೆ ಇದೆಲ್ಲವನ್ನೂ ನೋಡುತ್ತಾ ಕೇಳುತ್ತಾ ಇದ್ದ ಮೃಗಾಂಕದತ್ತನು ಓಡಿ ಬಂದು ತನ್ನ ಮಂತ್ರಿಯಾದ ಪ್ರಚಂಡ ಶಕ್ತಿಯನ್ನು ಆಲಂಗಿಸಿಕೊಂಡನು. ಅವನು ಅಕಸ್ಮಾತ್ ಬಂದ ಅಮೃತ ವರ್ಷದಂತೆ ಕಾಣಿಸಿಕೊಂಡ ತನ್ನ ಒಡೆಯನ ಕಾಲ ಮೇಲೆ ಬಿದ್ದನು. ಮೃಗಾಂಕದತ್ತನು ಗಂಧರ್ವನಿಗೆ ಕೈ ಮುಗಿದು, ನನಗೆ ಈ ನನ್ನ ಮಿತ್ರನು ದೊರೆತದ್ದು, ಅವನಿಗೆ ಕಣ್ಣು ಬಂದದ್ದು ನಿನ್ನ ಮಹಿಮೆಯಿಂದ, ಆದ್ದರಿಂದ ನಿನಗೆ ನಮಸ್ಕಾರ ಎಂದನು. ಗಂಧರ್ವನು, ಮಹಾರಾಜ, ನಿನ್ನ ಮಿಕ್ಕ ಸ್ನೇಹಿತರನ್ನೂ ಬೇಗ ಕಂಡು ಶಶಾಂಕವತಿಯನ್ನೂ ಸಾಮ್ರಾಜ್ಯವನ್ನೂ ಪಡೆಯುತ್ತೀಯೇ. ಅಧೈರ್ಯ ಪಟ್ಟುಕೊಳ್ಳಬೇಡ, ನನ್ನಿಂದ ಕೆಲಸವಿದ್ದಾಗ ನೆನೆದರೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದನು. ತರಂಗ 8. ಮೃಗಾಂಕದತ್ತನು ಅಂದಿನ ರಾತ್ರಿಯನ್ನು ಅಲ್ಲಿ ಕಳೆದು ಮರುದಿನ ಉಜ್ಜಯಿನಿಯ ಕಡೆಗೆ ಹೊರಟನು. ದಾರಿಯಲ್ಲಿ ಒಬ್ಬ ವಿಕಾರನಾದ ವ್ಯಕ್ತಿಯು ಅವನ ಮಂತ್ರಿಯಾದ ವಿಕ್ರಮಕೇಸರಿಯನ್ನು ಆಕಾಶದಲ್ಲಿ ಹೊತ್ತುಕೊಂಡು ಬರುತ್ತಾ ಅವರನ್ನು ಕಂಡು ಅಲ್ಲಿ ಇಳಿಸಿದನು. ಇಳಿದದ್ದೇ ತಡ. ಅವನು ವಿಕ್ರಮಕೇಸರಿಯ ಕಾಲ ಮೇಲೆ ಬಿದ್ದು ನಮಸ್ಕರಿಸಿದನು. ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು. ಅನಂತರ ಅವನು, ಮತ್ತೆ ನಾನು ನೆನೆದಾಗ ಬರುವೆಯಂತೆ, ಈಗ ಹೋಗು ಎಂದು ವಾಹಕನನ್ನು ಕಳುಹಿಸಿದನು. ಮೃಗಾಂಕದತ್ತನು ಎಲ್ಲರೊಡನೆ ಕುಳಿತು ಕುತೂಹಲದಿಂದ ವಿಕ್ರಮಕೇಸರಿಯ ವೃತ್ತಾಂತವನ್ನು ಕೇಳಲು ಅವನು ಹೀಗೆಂದು ಹೇಳಿದನು. ವಿಕ್ರಮಕೇಸರಿಯ ವೃತ್ತಾಂತ. ದೇವ, ನಾಗಶಾಪದಿಂದ ನಿಮ್ಮನ್ನು ಅಗಲಿ ಅಲೆದು ಅಲೆದು ಕೊನೆಗೆ ಉಜ್ಜಯಿನಿಗೆ ಹೋಗೋಣ, ಅಲ್ಲಿ ಹೇಗಿದ್ದರೂ ಸಿಕ್ಕುತ್ತಾರೆ ಎಂದುಕೊಂಡು ಆ ಕಡೆಗೆ ಹೊರಟು ಬ್ರಹ್ಮಸ್ಥಳವೆಂಬ ಒಂದು ಗ್ರಾಮಕ್ಕೆ ಬಂದೆ.
ಅಲ್ಲಿ ಒಂದು ಕೊಳದ ಹತ್ತಿರ ಮರದ ಕೆಳಗೆ ಕುಳಿತಿರಲು ಅಲ್ಲಿಗೆ ಹಾವು ಕಡಿದ ಒಬ್ಬ ವೃದ್ಧ ಬ್ರಾಹ್ಮಣನು ಬಂದು, ಅಯ್ಯ, ಈ ಸ್ಥಳವನ್ನು ಬಿಟ್ಟು ಏಳು, ಇಲ್ಲದಿದ್ದರೆ ನಿನಗೂ ನನ್ನ ಗತಿ ಬರುತ್ತದೆ. ಇಲ್ಲಿ ಒಂದು ಘಟಸರ್ಪವಿದೆ, ಅದು ನನ್ನನ್ನು ಕಚ್ಚಿದ್ದರಿಂದ ಈ ಕೊಳದಲ್ಲಿ ಬಿಟ್ಟು ಪ್ರಾಣ ಕಳೆದುಕೊಳ್ಳೋಣವೆಂದು ಬಂದಿದ್ದೇನೆ ಎಂದನು. ನಾನು ಅವನನ್ನು ತಡೆದು ಮಂತ್ರ ಹಾಕಿ ಅವನ ವಿಷವನ್ನು ಇಳಿಸಿದೆ. ಆಗ ಅವನು ನನ್ನ ವೃತ್ತಾಂತವನ್ನು ವಿಚಾರಿಸಿ ಪ್ರೀತಿಯಿಂದ, ಅಯ್ಯ, ನೀನು ನನಗೆ ಪ್ರಾಣದಾನ ಮಾಡಿದ್ದೀಯೆ, ಆದ್ದರಿಂದ ನನಗೆ ನಮ್ಮ ತಂದೆಯಿಂದ ಬಂದ ಈ ಬೇತಾಳ ಸಾಧನೆಯ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ಹಿಡಿ, ನಿಮ್ಮಂಥ ಸತ್ವಶಾಲಿಗಳಿಗೆ ಅದರಿಂದ ಉಪಯೋಗ ಎಂದನು. ನಾನು ಮೃಗಾಂಕದತ್ತ ಸಿಕ್ಕಲಿಲ್ಲವಲ್ಲ ಎಂದು ಚಿಂತಿಸುತ್ತಿದ್ದೇನೆ. ಬೇತಾಳನನ್ನು ಕಟ್ಟಿಕೊಂಡು ಏನು ಮಾಡಲಿ ಎಂದೆ. ಅವನು ನಕ್ಕು, ಏನಯ್ಯ ಹೀಗೆನ್ನುತ್ತೀಯೇ? ಬೇತಾಳನಿಂದ ಸರ್ವಾಭೀಷ್ಟಗಳೂ ದೊರೆಯುತ್ತವೆ ಎಂದು ನಿನಗೆ ತಿಳಿಯದೆ ಹಿಂದೆ ತ್ರಿವಿಕ್ರಮಸೇನ ರಾಜನು ವಿದ್ಯಾಧರೈಶ್ವರ್ಯವನ್ನು ಪಡೆದನು. ಅವನ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಎಂದು ಮುಂದಿನ ಕಥೆಯನ್ನು ಹೇಳಿದನು. ತ್ರಿವಿಕ್ರಮಸೇನನ ಕಥೆ. ಗೋದಾವರಿ ತೀರದಲ್ಲಿ ಪ್ರತಿಷ್ಠಾನವೆಂಬ ನಗರವಿದೆ. ಅಲ್ಲಿ ಹಿಂದೆ ತ್ರಿವಿಕ್ರಮಸೇನನೆಂಬ ಪ್ರಸಿದ್ಧನಾದ ರಾಜನಿದ್ದನು. ಅವನು ಆಸ್ಥಾನಕ್ಕೆ ಬಂದ ಕೂಡಲೇ ಕ್ಷಾಂತಿಶೀಲನೆಂಬ ಒಬ್ಬ ಭಿಕ್ಷುವು ಪ್ರತಿನಿತ್ಯವೂ ಅವನಿಗೆ ಒಂದು ಹಣ್ಣನ್ನು ತಂದು ಸಮರ್ಪಿಸುತ್ತಿದ್ದನು. ಅದನ್ನು ರಾಜನು ತನ್ನ ಹತ್ತಿರವಿದ್ದ ಕೋಶಾಧಿಕಾರಿಯ ಕೈಯಲ್ಲಿ ಕೊಡುತ್ತಿದ್ದನು. ಹೀಗೆಯೇ 10 ವರ್ಷ ನಡೆಯಿತು. ಆಗ ಒಂದು ದಿನ ಆ ಭಿಕ್ಷುವು ಎಂದಿನಂತೆ ರಾಜನ ಕೈಯಲ್ಲಿ ಹಣ್ಣನ್ನು ಕೊಟ್ಟು ಹೋಗಲು ಅವನು ಅದನ್ನು ಅಲ್ಲಿಗೆ ಅಕಸ್ಮಾತ್ ತನ್ನ ಪಾಲಕರಿಂದ ತಪ್ಪಿಸಿಕೊಂಡ ಬಂದ ಕಪಿಯ ಕೈಗೆ ಕೊಟ್ಟನು. ಅದು ಆ ಹಣ್ಣನ್ನು ತಿನ್ನುತ್ತಿರಲು ಅದರೊಳಗಿನಿಂದ ಒಂದು ಅನರ್ಘ ರತ್ನವೂ ಬಿತ್ತು. ಅದನ್ನು ನೋಡಿ ರಾಜನು ಕೋಶಾಧ್ಯಕ್ಷನನ್ನು ಕರೆದು, ಇದುವರೆಗೂ ಭಿಕ್ಷುವು ತಂದುಕೊಡುತ್ತಿದ್ದ ಹಣ್ಣುಗಳನ್ನೆಲ್ಲ ಏನು ಮಾಡಿದೆ ಎಂದು ಕೇಳಿದನು. ಅವನು ಅವುಗಳು ಬಂದ ಹಾಗೆ ಖಜಾನೆಯಲ್ಲಿ ಒಂದು ಕಡೆ ಹಾಕಿದ್ದನು. ಈಗ ಹೋಗಿ ನೋಡಲು ಹಣ್ಣುಗಳೆಲ್ಲ ಕೆಟ್ಟು ಹೋಗಿ ರತ್ನಗಳು ಮಾತ್ರ ರಾಶಿಯಾಗಿ ಹೊಳೆಯುತ್ತಿದ್ದವು. ಅವುಗಳನ್ನು ರಾಜನಿಗೆ ತಂದುಕೊಡಲು ಅವನು ತುಂಬ ಸಂತೋಷಪಟ್ಟು ಅವುಗಳನ್ನು ಭಂಡಾರಿಗೆ ಉಚಿತವಾಗಿ ಕೊಟ್ಟುಬಿಟ್ಟನು. ಮರುದಿನ ಭಿಕ್ಷುವು ಎಂದಿನಂತೆಯೇ ಬರಲು, ಅಯ್ಯ ಭಿಕ್ಷು, ಇಷ್ಟೊಂದು ಹಣ ವೆಚ್ಚ ಮಾಡಿಕೊಂಡು ನನ್ನನ್ನು ಏಕೆ ಸೇವಿಸುತ್ತಿದ್ದೀಯೇ? ಇದನ್ನು ಹೇಳದಿದ್ದರೆ ನಾನು ಇಂದು ಹಣ್ಣನ್ನು ತೆಗೆದುಕೊಳ್ಳುವುದಿಲ್ಲ ಎಂದನು. ಭಿಕ್ಷುವು, ಮಹಾರಾಜ, ನನಗೆ ಮಂತ್ರಸಾಧನೆಯಲ್ಲಿ ಒಬ್ಬ ವೀರನ ಸಹಾಯ ಬೇಕಾಗಿದೆ. ಆ ಸಹಾಯವನ್ನು ನಿನ್ನಿಂದ ಅಪೇಕ್ಷಿಸುತ್ತೇನೆ ಎಂದನು. ರಾಜನು ಒಪ್ಪಲು ಭಿಕ್ಷುವು, ಹಾಗಾದರೆ ಬರುವ ಬಹುಳ ಚತುರ್ದಶಿಯ ರಾತ್ರಿ ನೀನು ಸ್ಮಶಾನಕ್ಕೆ ಬರಬೇಕು. ಅಲ್ಲಿ ನಾನು ಆಲದ ಮರದ ಕೆಳಗೆ ಇರುತ್ತೇನೆ ಎಂದನು. ಅದರಂತೆ ರಾಜನು ಅಂದಿನ ಸಂಜೆ ಕೈಯಲ್ಲಿ ಕತ್ತಿ ಹಿಡಿದು ಕರಿಯ ಬಟ್ಟೆ ಹೊದ್ದು ಯಾರಿಗೂ ಕಾಣದಂತೆ ರಾಜಧಾನಿಯಿಂದ ಹೊರಟು ಆಲದ ಮರದ ಅಡಿಯಲ್ಲಿ ಭಿಕ್ಷುವನ್ನು ಕಂಡನು. ಭಿಕ್ಷುವು ಸಂತೋಷಪಟ್ಟು, ಮಹಾರಾಜ, ಇಲ್ಲಿಂದ ದಕ್ಷಿಣಕ್ಕೆ ಹೋದರೆ ಅಲ್ಲಿ ಒಂದು ಮುಳ್ಳು ಮುತ್ತುಗದ ಮರವಿದೆ. ಅದರಿಂದ ಒಂದು ಹೆಣ ತೂಗಾಡುತ್ತಿದೆ. ಹಗ್ಗವನ್ನು ಕತ್ತರಿಸಲು ಅದನ್ನು ತಂದುಕೊಡು ಎಂದನು. ಅದರಂತೆ ಅಲ್ಲಿಗೆ ಹೋಗಿ ಮರ ಹತ್ತಿ ಹೆಣವನ್ನು ಕಟ್ಟಿದ್ದ ಹಗ್ಗವನ್ನು ತುಂಡರಿಸಲು ಅದು ಕೆಳಗೆ ಬಿದ್ದು ಕೂಗಿಕೊಂಡಿತು. ಜೀವವಿದೆಯೋ ಏನೋ ಎಂದು ಮುಟ್ಟಿ ನೋಡಲು ಅದು ಗಹಗಹಿಸಿ ನಕ್ಕಿತು. ಆಗ ಅದು ಬೇತಾಳನೆಂದು ತಿಳಿದು ರಾಜನು ಹೆದರದೆ, ಏಕೆ ನಗುತ್ತೀಯೇ, ಬಾ ಹೋಗೋಣ ಎಂದನು. ಹಾಗೆನ್ನುತ್ತಿದ್ದ ಹಾಗೆಯೇ ಶವವು ಮತ್ತೆ ಮರದ ಮೇಲೆ ನೇತು ಹಾಕಿಕೊಂಡಿತು. ರಾಜನು ಬಿಡಲಿಲ್ಲ. ಮತ್ತೆ ಮರ ಹತ್ತಿ ಅದನ್ನು ಇಳಿಸಿ ಮಾತನಾಡದೆ ಅದನ್ನು ಹೊತ್ತುಕೊಂಡು ನಡೆದನು. ಆಗ ಆ ಹೆಣದೊಳಗೆ ಸೇರಿಕೊಂಡಿದ್ದ ಬೇತಾಳವು, ಅಯ್ಯ ರಾಜನೇ, ದಾರಿ ಕಳೆಯುವುದಕ್ಕಾಗಿ ಒಂದು ಕಥೆ ಹೇಳುತ್ತೇನೆ ಕೇಳು ಎಂದು ಮುಂದಿನ ಕಥೆಯನ್ನು ಹೇಳಿತು. ಬೇತಾಳ ಪಂಚವಿಂಶತಿ ಕಥೆಗಳು. 1. ವಾರಾಣಸಿಯಲ್ಲಿ ಪ್ರತಾಪ ಮುಕುಟನೆಂಬ ರಾಜನಿದ್ದನು. ಅವನಿಗೆ ವಜ್ರ ಮುಕುಟನೆಂಬ ಮಗನಿದ್ದನು. ಬುದ್ಧಿಶರೀರನೆಂಬ ಮಂತ್ರಿಪುತ್ರನು ಅವನ ಪ್ರಾಣ ಸ್ನೇಹಿತನಾಗಿದ್ದನು. ಒಂದು ದಿನ ಅವರಿಬ್ಬರೂ ಬೇಟೆಯಾಡುತ್ತಾ ಬಹುದೂರ ಹೋಗಿ ಕಾಡಿನಲ್ಲಿ ಒಂದು ಕೊಳವನ್ನು ಕಂಡರು. ಅಲ್ಲಿಗೆ ಒಬ್ಬ ದಿವ್ಯ ಸುಂದರಿಯಾದ ಹೆಂಗಸು ಸ್ನಾನಕ್ಕೆ ಬಂದಿದ್ದಳು. ಅವಳು ರಾಜಪುತ್ರನೂ ಒಬ್ಬರನ್ನೊಬ್ಬರು ನೋಡಿ ಮೋಹಿಸಿದರು. ಸ್ತ್ರೀಯು ತನ್ನ ತಲೆಯ ಹೂವಿನಿಂದ ಒಂದು ನೈದೆಲೆಯನ್ನು ತೆಗೆದು ಕಿವಿಗೆ ಸಿಕ್ಕಿಸಿಕೊಂಡು
ಮತ್ತೊಂದನ್ನು ಹಲ್ಲಿನಿಂದ ಕಡಿದು ಹಾಕಿದಳು. ತಾವರೆ ಮುಡಿದುಕೊಂಡು ಎದೆಯ ಮೇಲೆ ಕೈ ಇಟ್ಟುಕೊಂಡಳು. ಅನಂತರ ಯಾವ ಮಾತನ್ನೂ ಆಡದೆ ಹೊರಟು ಹೋದಳು. ರಾಜಪುತ್ರನು ಅವಳ ಚಿಂತೆಯಲ್ಲಿಯೇ ಊರಿಗೆ ಹೋಗಿ ಅವಳು ಯಾರು ಏನು ಒಂದೂ ಗೊತ್ತಾಗಲಿಲ್ಲವಲ್ಲ ಎಂದು ತನ್ನ ಸ್ನೇಹಿತನೊಡನೆ ಪ್ರಸ್ತಾಪ ಮಾಡಿದನು. ಅವನು, ನೀನು ನೋಡಲಿಲ್ಲವೇನಯ್ಯ ಅವಳು ಮಾಡಿದ ಸಂಜ್ಞೆಯನ್ನು? ಕಿವಿಯಲ್ಲಿ ನೈದಿಲೆಯನ್ನು ಇಟ್ಟುಕೊಂಡಿದ್ದಕ್ಕೆ ತಾನು ಕರ್ಣೋತ್ಪಲ ದೇಶದವಳು ಎಂದು ಅರ್ಥ. ಹಲ್ಲಿನಿಂದ ಕಡಿದದ್ದಕ್ಕೆ ತಾನು ದಂತಘಾಟಕನ ಮಗಳು ಎಂದರ್ಥ. ತಾವರೆ ಮುಡಿದಿದ್ದಕ್ಕೆ ತನ್ನ ಹೆಸರು ಪದ್ಮಾವತಿ ಎಂದರ್ಥ. ಎದೆಯ ಮೇಲೆ ಇಟ್ಟುಕೊಂಡಿದ್ದಕ್ಕೆ ನಿನ್ನ ಮೇಲೆ ತನ್ನ ಪ್ರಾಣ ಎಂದರ್ಥ ಎಂದನು. ಇದನ್ನು ಕೇಳಿ ಪದ್ಮಾವತಿಯನ್ನು ಪಡೆಯಲು ರಾಜಪುತ್ರನೂ ಮಂತ್ರಿಕುಮಾರನೂ ಒಂದು ದಿನ ಬೇಟೆಯ ನೆವದಲ್ಲಿ ಹೊರಹೊರಟು ಅರ್ಧ ದಾರಿಯಲ್ಲಿ ಕುದುರೆಯನ್ನು ವೇಗವಾಗಿ ಬಿಟ್ಟು ಅನುಚರರನ್ನು ಸಂಪಾದಿಸಿ ಕಳಿಂಗ ದೇಶಕ್ಕೆ ಹೋದರು. ಕರ್ಣೋತ್ಪಲನು ಅಲ್ಲಿನ ರಾಜ. ಅಲ್ಲಿ ದಂತಘಾಟಕನ ಮನೆಯನ್ನು ಹುಡುಕಿ ಅದರ ಹತ್ತಿರ ಒಬ್ಬ ಅಡಗೂಲಜ್ಜಿಯ ಮನೆಯನ್ನು ಸೇರಿ ಅಲ್ಲಿ ಗುಟ್ಟಾಗಿ ವಾಸಿಸುತ್ತಿದ್ದರು. ಮಂತ್ರಿಕುಮಾರನು, ಅಮ್ಮ, ನಿನಗೆ ದಂತಘಾಟಕನು ಗೊತ್ತುಂಟೇ ಎಂದು ಕೇಳಿದನು. ಆಕೆ, ಗೊತ್ತುಂಟು, ನಾನು ಅವನ ಮಗಳು ಪದ್ಮಾವತಿಯ ದಾದಿ ಎಂದಳು. ಅಮ್ಮ, ಹಾಗಾದರೆ ನೀನು ಪದ್ಮಾವತಿಯ ಹತ್ತಿರಕ್ಕೆ ಹೋಗಿ ನೀನು ಸರೋವರದ ಹತ್ತಿರ ನೋಡಿದ ರಾಜಕುಮಾರನು ಬಂದಿದ್ದಾನೆ ಎಂದು ಹೇಳುವಿಯಾ ಎಂದು ಮಂತ್ರಿಕುಮಾರನು ಅವಳಿಗೆ ದುಡ್ಡಿನ ಆಸೆ ತೋರಿಸಿದನು. ಅದರಂತೆ ಅವಳು ಹೋಗಿ ಪದ್ಮಾವತಿಗೆ ಹೇಳಲು ಅವಳು ಕೋಪಗೊಂಡವಳಂತೆ 2 ಕೆನ್ನೆಗೂ ಹೊಡೆದು ಕಳುಹಿಸಿದಳು. ರಾಜಪುತ್ರನಿಗೆ ನಿರಾಶೆಯಾಯಿತು. ಆದರೆ ಮಂತ್ರಿಪುತ್ರನು ಸಂತೋಷಪಟ್ಟನು. ಕೈಗೆ ಕರ್ಪೂರ ಹತ್ತಿಸಿಕೊಂಡು ಕೆನ್ನೆಯ ಮೇಲೆ 10 ಬೆರಳು ಕಾಣುವಂತೆ ಹೊಡೆದಿದ್ದಾಳೆ ನೋಡು, ಅದಕ್ಕೆ ಈಗ ಶುಕ್ಲಪಕ್ಷ, ಅದರಲ್ಲಿ ಇನ್ನೂ 10 ದಿನಗಳಿವೆ, ಅದು ಕಳೆಯಲಿ ಎಂದು ಅರ್ಥ ಎಂದು ವಿವರಿಸಿದನು. ಕೃಷ್ಣ ಪಕ್ಷ ಬಂದ ಮೇಲೆ ಆಕೆ ಮತ್ತೆ ಹೋಗಲು ಪದ್ಮಾವತಿಯೇ ಆ ಪ್ರಸ್ತಾಪವನ್ನೆತ್ತಿ ಅರಗಿನ ರಸ ಅಂಟಿಕೊಂಡಿದ್ದ ತನ್ನ ಕೈಯಿಂದ 3 ಬೆರಳು ಕಾಣುವಂತೆ ಎದೆಯ ಮೇಲೆ ಹೊಡೆದು ಕಳುಹಿಸಿದಳು. ಅದಕ್ಕೆ ತಾನು ಹೊರಗಾಗಿದ್ದಾಳೆ, 3 ದಿನ ಕಳೆಯಲಿ ಎಂದು ಅರ್ಥ ಎಂದು ಮಂತ್ರಿಪುತ್ರನು ಅರ್ಥ ಹೇಳಿದನು. ಆಮೇಲೆ ಅಡುಗೂಲಜ್ಜಿಯು ಹೋಗಲು ಪದ್ಮಾವತಿಯು ಅವಳನ್ನು ಹಗಲೆಲ್ಲ ಊಟ ಉಪಚಾರಗಳಿಂದ ಸಂತೋಷಪಡಿಸಿ ಹತ್ತಿರ ಇಟ್ಟುಕೊಂಡಿದ್ದು, ಸಂಜೆಯ ಮೇಲೆ ಒಂದು ಮದದಾನೆ ಕಿತ್ತುಕೊಂಡಿದೆ ಎಂಬ ಸುದ್ದಿ ಕೇಳಿ ಗಾಬರಿಪಟ್ಟು, ನೀನು ಮುಂದಿನಿಂದ ಹೋಗಬೇಡ, ಗವಾಕ್ಷದಿಂದ ನೂಲೇಣಿ ಇಳಿದು ಉದ್ಯಾನಕ್ಕೆ ಹೋಗು, ನನ್ನ ಸಖಿಯರು ಇಳಿಸುತ್ತಾರೆ ಎಂದು ಹೇಳಿ ಕಳುಹಿಸಿದಳು. ಇದನ್ನು ಕೇಳಿ ಮಂತ್ರಿಪುತ್ರನು ತನ್ನ ಸ್ನೇಹಿತನನ್ನು ಕುರಿತು, ನಿನ್ನ ಇಷ್ಟಾರ್ಥ ಸಿದ್ಧಿಯಾಯಿತು, ಇಂದಿನ ರಾತ್ರಿಯೇ ರಾಜನ ಉದ್ಯಾನದಲ್ಲಿ ನೂಲೇಣಿ ಹತ್ತಿ ನೀನು ಪದ್ಮಾವತಿಯ ಅಂತಃಪುರಕ್ಕೆ ಹೋಗು ಎಂದು ಹೇಳಿಕೊಟ್ಟನು. ಚೇಟಿಯರು ಮಹಡಿಯ ಮೇಲೆಯೇ ಅವನನ್ನು ಎದುರು ನೋಡುತ್ತಾ ನಿಂತಿದ್ದು ಅವನನ್ನು ಮೇಲಕ್ಕೆ ಕರೆದುಕೊಂಡರು. ಅಲ್ಲಿ ಪದ್ಮಾವತಿಯೂ ರಾಜಪುತ್ರನು ಕೆಲವು ದಿನ ಸುಖವಾಗಿದ್ದ ಮೇಲೆ ಒಂದು ದಿನ ರಾಜಪುತ್ರನು, ನನ್ನ ಸ್ನೇಹಿತನಾದ ಮಂತ್ರಿಪುತ್ರನು ನನ್ನ ಜೊತೆಯಲ್ಲಿಯೇ ಬಂದು ನಿನ್ನ ದಾದಿಯ ಮನೆಯಲ್ಲಿ ಒಬ್ಬನೇ ಇದ್ದಾನೆ, ನಾನು ಅವನನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಎಂದು ಹೊರಟನು. ಹಾಗಾದರೆ ನನ್ನ ಸಂಜ್ಞೆಗಳೆಲ್ಲ ನೀನೇ ತಿಳಿದುಕೊಂಡೆಯೋ ಅಥವಾ ನಿನ್ನ ಸ್ನೇಹಿತನು ತಿಳಿದು ಹೇಳಿದನೋ ಎಂದು ಅವಳು ಕೇಳಿದಳು. ಎಲ್ಲ ಅವನೇ ತಿಳಿದು ಹೇಳಿದನು, ನನಗೆ ಒಂದೂ ಅರ್ಥವಾಗಲಿಲ್ಲ ಎಂದು ಆ ರಾಜಪುತ್ರನು ಉತ್ತರವಿತ್ತನು. ಈ ಮಾತನ್ನು ಕೇಳಿ ಅವಳು ಸ್ವಲ್ಪ ಯೋಚಿಸಿ, ನೀನು ಇಷ್ಟು ತಡವಾಗಿ ಅವನ ವಿಚಾರ ತಿಳಿಸಿದ್ದು ಸರಿಯಲ್ಲ. ನಿನ್ನ ಸ್ನೇಹಿತ ನನ್ನ ಅಣ್ಣನ ಹಾಗೆ, ನಾನು ಅವನಿಗೆ ತಾಂಬೂಲಾದಿಗಳಿಂದ ಮರ್ಯಾದೆ ಮಾಡಬೇಡವೇ ಎಂದಳು. ಅಂದು ಸಂಜೆ ರಾಜಪುತ್ರನು ಸ್ನೇಹಿತನ ಹತ್ತಿರಕ್ಕೆ ಹೋಗಿ ಎಲ್ಲವನ್ನೂ ವರದಿ ಮಾಡಿದನು. ಬೆಳಗಾಯಿತು. ಸ್ನಾನಾಹ್ನಿಕಗಳನ್ನು ತೀರಿಸಿಕೊಂಡು ಮಾತುಕತೆಯಾಡುತ್ತಿರಲು ಪದ್ಮಾವತಿಯ ಸಖಿಯು ಬಂದು ಮಂತ್ರಿಪುತ್ರನ ಯೋಗಕ್ಷೇಮವನ್ನು ವಿಚಾರಿಸಿ ಪಕ್ವಾನ್ನವನ್ನೂ ತಾಂಬೂಲವನ್ನೂ ಕೊಟ್ಟು ರಾಜಪುತ್ರನು ಅದನ್ನು ತಿನ್ನದಿರಲೆಂದು ಉಪಾಯವಾಗಿ ಪದ್ಮಾವತಿಯು ಅವನಿಗೆ ಊಟಕ್ಕೆ ಕಾಯುತ್ತಿದ್ದಳೆಂದು ಹೇಳಿ ಹೊರಟು ಹೋದಳು. ಆಗ ಮಂತ್ರಿಪುತ್ರನು ರಾಜಪುತ್ರನನ್ನು ಕುರಿತು, ಪ್ರಭು, ನೋಡು, ಒಂದು ಕೌತುಕವನ್ನು ತೋರಿಸುತ್ತೇನೆ. ಸಂಜ್ಞೆಗಳೆಲ್ಲ ತಿಳಿದುಕೊಂಡದ್ದರಿಂದ ನಾನು ಒಬ್ಬ ಧೂರ್ತನಿರಬಹುದೆಂದು ಭಾವಿಸಿ ನನ್ನನ್ನು ಕೊಲ್ಲಲು ಅವಳು ವಿಷಾನ್ನವನ್ನು ಕಳುಹಿಸಿದ್ದಾಳೆ. ನಾನು ಇದ್ದರೆ ತನ್ನಲ್ಲಿ ನಿನ್ನ ಮನಸ್ಸು ಪೂರ್ತಿಯಾಗಿ ಒಲಿದಿರುವುದಿಲ್ಲ. ನನ್ನೊಡನೆ ಊರಿಗೆ ಹಿಂದಿರುಗಿ ಬಂದು ಬಿಡುತ್ತೀಯೇ ಎಂಬುದು ಅವಳ ಯೋಚನೆ ಎಂದು ಒಂದು ತುತ್ತು ಅನ್ನವನ್ನು ತೆಗೆದು ನಾಯಿಗೆ ಹಾಕಿದನು. ಅದು ಅದನ್ನು ತಿಂದು ಸತ್ತು ಬಿತ್ತು. ಅಷ್ಟು ಹೊತ್ತಿಗೆ ಹೊರಗೆ
ಅಯ್ಯೋ, ರಾಜನ ಮಗನು ಸತ್ತು ಹೋದನು ಎಂದು ಕೂಗು ಕೇಳಿತು. ಅದನ್ನು ಕೇಳಿ ಮಂತ್ರಿಪುತ್ರನು ಸಂತೋಷಪಟ್ಟು ತನ್ನ ಸ್ನೇಹಿತನನ್ನು ಕುರಿತು, ಇಂದು ರಾತ್ರಿ ಪದ್ಮಾವತಿಯ ಮನೆಗೆ ಹೋಗು, ಅವಳಿಗೆ ಚೆನ್ನಾಗಿ ಕುಡಿಸು, ಮೈಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವಳ ಸೊಂಟದ ಮೇಲೆ ಈ ತ್ರಿಶೂಲದಿಂದ ಗುರುತು ಮಾಡಿ ಅವಳ ಒಡವೆಗಳನ್ನು ತಂದುಬಿಡು ಎಂದು ಹೇಳಿ ಒಂದು ತ್ರಿಶೂಲವನ್ನು ಕೊಟ್ಟು ಕಳುಹಿಸಿದನು. ಅವನು ಅದರಂತೆಯೇ ಮಾಡಿ ಆಭರಣಗಳನ್ನು ತಂದುಕೊಡಲು ತಾನು ಒಬ್ಬ ತಾಪಸನ ವೇಷವನ್ನು ಧರಿಸಿ ಸ್ಮಶಾನದಲ್ಲಿ ಹೋಗಿ ಕುಳಿತನು. ರಾಜಪುತ್ರನಿಗೆ ತನ್ನ ಶಿಷ್ಯನ ವೇಷ ಹಾಕಿ ಅವನ ಕೈಗೆ ಪದ್ಮಾವತಿಯ ಮುಕ್ತಾಹಾರವನ್ನು ಕೊಟ್ಟು, ಇದನ್ನು ಪೇಟೆಯಲ್ಲಿ ಮಾರುವುದಕ್ಕೆಂದು ತೋರಿಸುತ್ತಿರು, ಬೆಲೆಯನ್ನು ತುಂಬಾ ಹೆಚ್ಚಾಗಿ ಹೇಳು, ಹಾಗಾದರೆ ಯಾರೂ ತೆಗೆದುಕೊಳ್ಳುವುದಿಲ್ಲ, ಬಹುಜನ ನೋಡುತ್ತಾರೆ, ಪುರರಕ್ಷಕರು ನಿನ್ನನ್ನು ಹಿಡಿದುಕೊಂಡರೆ ಇದನ್ನು ನಮ್ಮ ಗುರುಗಳು ಮಾರುವುದಕ್ಕೆ ಕೊಟ್ಟಿದ್ದಾರೆ ಎಂದು ಧೈರ್ಯವಾಗಿ ಹೇಳು, ಅವರು ನನ್ನ ಹತ್ತಿರಕ್ಕೆ ಬರಲಿ ಎಂದು ಹೇಳಿ ಕಳುಹಿಸಿದನು. ಅವನು ಹಾಗೆಯೇ ಮಾಡಲು ದಂತಘಾಟಕನ ಮನೆಯಲ್ಲಿ ಕಳ್ಳತನವಾಯಿತೆಂದು ಕೇಳಿ ಕಳ್ಳನನ್ನು ಹುಡುಕುತ್ತಿದ್ದ ಪುರರಕ್ಷಕರು ಅವನನ್ನು ಹಿಡಿದುಕೊಂಡು ನಗರಾಧ್ಯಕ್ಷನ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ಅವನು ರಾಜಪುತ್ರನ ತಾಪಸ ವೇಷವನ್ನು ನೋಡಿ, ಸ್ವಾಮಿ, ಇದು ತಮಗೆ ಎಲ್ಲಿ ಸಿಕ್ಕಿತು? ಇದು ನಿನ್ನೆ ರಾತ್ರಿ ದಂತಘಾಟಕನ ಮನೆಯಲ್ಲಿ ಕಳುವಾದ ಒಡವೆ ಎಂದು ಕೇಳಿದನು. ರಾಜಪುತ್ರನು, ಇದು ನಮ್ಮ ಗುರುಗಳ ಕೊಟ್ಟದ್ದು, ಬಂದು ಅವರನ್ನು ಕೇಳಿ ಎಂದು ಹೇಳಿದನು. ನಗರಾಧಿಪತಿಯು ಸ್ಮಶಾನಕ್ಕೆ ಬಂದು ತಾಪಸವೇಷದಲ್ಲಿದ್ದ ಮಂತ್ರಿಪುತ್ರನಿಗೆ ನಮಸ್ಕರಿಸಿ, ಸ್ವಾಮಿ, ನಿಮ್ಮ ಶಿಷ್ಯನ ಕೈಯಲ್ಲಿದ್ದ ಈ ಮುತ್ತಿನ ಸರ ನಿಮಗೆಲ್ಲಿಂದ ಬಂತು ಎಂದು ಕೇಳಿದನು. ಅವನು, ನಾನು ಕಾಡಿನಲ್ಲಿ ಅಲೆಯುವ ತಪಸ್ವಿ, ಅಕಸ್ಮಾತ್ ನಿನ್ನೆ ಈ ಊರಿನ ಸ್ಮಶಾನದಲ್ಲಿ ಇದ್ದೆ. ಅಲ್ಲಿಗೆ ಕೆಲವು ಯೋಗಿನಿಯರು ಬಂದರು. ಅವಳಲ್ಲಿ ಒಬ್ಬಳು ರಾಜನ ಮಗನನ್ನು ತಂದು ಅವನ ಹೃತ್ಕಮಲವನ್ನು ಕಿತ್ತು ಭೈರವನಿಗೆ ಸಮರ್ಪಿಸಿದಳು. ಕುಡಿದು ಮತ್ತಳಾಗಿದ್ದು ನನ್ನ ಜಪಸರವನ್ನೇ ಕಿತ್ತುಕೊಳ್ಳುವುದಕ್ಕೆ ಬಂದಳು. ವಿಕಾರವಾಗಿ ಮುಖವನ್ನು ತಿರುಗಿಸಿಕೊಂಡು ಹಿಂದಿರುಗಲು ನಾನು ನನ್ನ ತ್ರಿಶೂಲದಿಂದ ಅವಳನ್ನು ಸೊಂಟದ ಹತ್ತಿರ ತಿವಿದು ಅವಳ ಹಾರವನ್ನೇ ಕಿತ್ತುಕೊಂಡೆ. ಈ ಮುತ್ತಿನ ಸರ ಬಂದ ರೀತಿ ಹೀಗೆ. ನಾನು ತಪಸ್ವಿ, ಮುತ್ತಿನ ಹಾರ ಕಟ್ಟಿಕೊಂಡು ಏನು ಮಾಡಲಿ? ಆದ್ದರಿಂದ ಅದನ್ನು ಮಾರುವುದಕ್ಕೆ ಕಳುಹಿಸಿದೆ ಎಂದನು. ನಗರಾಧ್ಯಕ್ಷನು ಇದನ್ನು ರಾಜನಿಗೆ ತಿಳಿಸಿದನು. ಅವನು ಪದ್ಮಾವತಿಯನ್ನು ಹೆಂಗಸರಿಂದ ಪರೀಕ್ಷಿಸಿ ಅವಳ ಸೊಂಟದ ಮೇಲೆ ತ್ರಿಶೂಲದ ಗುರುತನ್ನು ನೋಡಿ, ಅವಳು ಡಾಕಿನಿಯೇ ಸರಿ, ಅವಳೇ ತನ್ನ ಮಗನನ್ನು ಕೊಂದವಳು ಎಂದು ನಿಶ್ಚಯಿಸಿ ಅವಳನ್ನು ಊರು ಬಿಟ್ಟು ಹೊರಡಿಸಿದನು. ಅಂದಿನ ಸಂಜೆ ಅವಳು ಕಾಡಿನಲ್ಲಿ ದುಃಖಿಸುತ್ತಾ ಅಲಿಯುತ್ತಿದ್ದಾಗ ಮಂತ್ರಿಪುತ್ರ ರಾಜಪುತ್ರರಿಬ್ಬರೂ ತಮ್ಮ ನಿಜವೇಷದಲ್ಲಿ ಕುದುರೆಗಳ ಮೇಲೆ ಕುಳಿತು ಹೋಗಿ ಅವಳನ್ನು ತಮ್ಮ ಊರಿಗೆ ಕರೆದುಕೊಂಡು ಹೋದರು. ಅಲ್ಲಿ ರಾಜಪುತ್ರನು ಅವಳೊಡನೆ ಸುಖವಾಗಿದ್ದನು. ಅವಳು ಕಾಡು ಮೃಗಗಳ ಪಾಲಾದಳೆಂದು ದಂತಘಾಟಕರು ಅವನ ಹೆಂಡತಿಯು ಕೊರಗಿ ಸತ್ತು ಹೋದರು. ಹೀಗೆಂದು ಕತೆ ಹೇಳಿ ಮುಗಿಸಿ ಬೇತಾಳನು, ಅಯ್ಯ ರಾಜ, ಈಗ ನನಗೆ ಒಂದು ಸಂಶಯ ಉಂಟಾಗಿದೆ, ಅದನ್ನು ನೀನು ಪರಿಹಾರ ಮಾಡಬೇಕು. ಆ ದಂಪತಿಗಳು ಸತ್ತರಲ್ಲ, ಆ ಪಾಪ ಮಂತ್ರಿಪುತ್ರನಿಗೋ ರಾಜಪುತ್ರನಿಗೋ ಇಲ್ಲ ಪದ್ಮಾವತಿಗೋ? ನೀನು ಬುದ್ಧಿವಂತ, ಹೇಳು. ತಿಳಿದಿದ್ದೂ ಹೇಳದಿದ್ದರೆ ನಿನ್ನ ತಲೆ 100 ಹೋಳಾಗಿ ಒಡೆದು ಹೋಗುತ್ತದೆ ಎಂದನು. ತ್ರಿವಿಕ್ರಮಸೇನನು ಶಾಪಕ್ಕೆ ಹೆದರಿ, ಅಯ್ಯ ಯೋಗೇಶ್ವರ, ಆ ಪಾಪ ಇವರಾರಿಗೂ ಅಲ್ಲ, ರಾಜನಾದ ಕರುಣೋತ್ಪಲನಿಗೆ. ಏಕೆಂದರೆ ಮಂತ್ರಿಪುತ್ರನ ಕರ್ತವ್ಯ ಅವನ ಪ್ರಭುವನ್ನು ಸಂತೋಷಪಡಿಸುವುದು. ಅದನ್ನು ಅವನು ಮಾಡಿದ, ಆದ್ದರಿಂದ ಅದು ಪಾಪವಲ್ಲ. ಪದ್ಮಾವತಿ ರಾಜಪುತ್ರರು ಕಾಮಮೋಹಿತರಾಗಿ ವಿಚಾರಶೂನ್ಯರಾಗಿದ್ದರು. ಅವರ ಪ್ರಯೋಜನದ ಮೇಲೆ ಅವರ ದೃಷ್ಟಿ ಇತ್ತು. ದೊರೆಯಾದ ಕರುಣೋತ್ಪಲನು ರಾಜನೀತಿಯನ್ನು ಅರಿಯದವನು. ಅವನು ಚಾರರ ಮೂಲಕ ತನ್ನ ಪ್ರಜೆಗಳಲ್ಲಿನ ವಿಚಾರ ತಿಳಿದುಕೊಂಡು ಧೂರ್ತರ ನಡೆಯನ್ನು ಕಂಡುಕೊಳ್ಳಬೇಕಾಗಿತ್ತು. ಅವನು ಹಾಗೆ ವಿಚಾರ ಮಾಡದೆ ನಡೆದುಕೊಂಡಿದ್ದರಿಂದ ಪಾಪ ಅವನದೇ ಎಂದನು. ಹೀಗೆ ಮೌನ ಬಿಟ್ಟು ಮಾತನಾಡಿ ಬಿಟ್ಟದ್ದರಿಂದ ಬೇತಾಳನು ಕೂಡಲೇ ರಾಜನ ಹೆಗಲಿನಿಂದ ಮಾಯವಾದನು.